ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪ್ರಕಾರ ಬಿಗ್ ಬಾಸ್ BBK11 ಟಾಪ್ 3 ಯಾರು ಬರ್ತಾರೆ, ಹಾಗೆ ಫೈನಲಿಸ್ಟ್ ಅಂದರೆ ಬಿಗ್ ಬಾಸ್ನ ಯಾರು ವಿನ್ ಆಗ್ತಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ಪ್ರಕಾರ ಆಗಿರೋದು ಇದು. ಸೊ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ವಿಷಯನ ಕೊನೆಯದಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ನ ಬಗ್ಗೆ ಮಾತಾಡೋಣ. ನಿನ್ನೆ ಎಪಿಸೋಡ್ನಲ್ಲಿ 2 ಟಾಸ್ಕ್ಗಳನ್ನ ಕೊಟ್ಟಿರ್ತಾರೆ ಬಿಗ್ ಬಾಸ್. ಅದರಲ್ಲಿ ಒಂದು ರೋಸ್ನ ಕೊಡುವಂಥದ್ದು, ಅಂದರೆ ರೆಡ್ ರೋಸ್ ಹಾಗೂ ಬ್ಲ್ಯಾಕ್ ರೋಸ್ನ ಕೊಡುವಂಥದ್ದು. ರೆಡ್ ರೋಸು ಮನೆ ವ್ಯಕ್ತಿತ್ವಗಳನ್ನ ಇಷ್ಟಪಡುವಂಥವ್ರು, ಹಾಗೆ ಬ್ಲ್ಯಾಕ್ ರೋಸ್ ಬಂದ್ಬಿಟ್ಟು ನಂಬಿಕೆಯನ್ನ ಹಿಡದೇ ಇರುವಂಥ ವ್ಯಕ್ತಿಯ ಮೇಲೆ ಕೊಡುವಂಥದ್ದು. ಕೆಲವು ಜನ ಅಂದರೆ ಬ್ಲ್ಯಾಕ್ ರೋಸ್ನ ನಮ್ಮ ಗೋಲ್ಡ್ ಸುರೇಶ್ ಅವ್ರಿಗೆ ಕೊಡುವಂಥದ್ದು. ಈ ಒಂದು ಇದರಲ್ಲಿ ಒಂದಿಬ್ರು ಕಂಟೆಸ್ಟೆಂಟ್ಸ್ಗಳು ಸರಿಯಾದ ಕಾರಣಗಳನ್ನ ಕೊಟ್ಟು ಗೋಲ್ಡ್ ಸುರೇಶ್ ಅವ್ರಿಗೆ ಬ್ಲ್ಯಾಕ್ ರೋಸ್ನ ಕೊಡ್ತಾರೆ. ಇನ್ನಿತರ ಯಾರು ಬ್ಲ್ಯಾಕ್ ರೋಸ್ನ ಕೊಡ್ತಾರಲ್ಲ ಅವರು ಸರಿಯಾದಂಥ ರೀಸನ್ಸ್ನ ಕೊಡೋದಿಲ್ಲ, ಮತ್ತೆ ಅವರ ವೈಯಕ್ತಿಕ ಕಾರಣಗಳನ್ನ ಇಟ್ಕೊಂಡು ರೀಸನ್ಸ್ನ ಕೊಟ್ಟಿರ್ತಾರೆ. ಹಾಗೆ ಅವತ್ತು ಆ ಒಂದು ಎಪಿಸೋಡ್ನಲ್ಲಿ ಏನು ಹೈಲೈಟ್ ಆಗಿ ತೋರಿಸಿರುವಂಥದ್ದು, ಹಾಗೆ ಏನು ಜಗಳಗಳು ನಡೆಯುತ್ತೆ ಊಟದ ಬಗ್ಗೆ, ಈ ಒಂದು ಇದರಲ್ಲಿ ಮನೆ ಮುಂದೆಲ್ಲ ಸೇರಿಕೊಂಡು ಈ ಒಂದು ಕಾರಣಗಳನ್ನ ಇಟ್ಕೊಂಡು ಬ್ಲ್ಯಾಕ್ ರೋಸ್ನ ಕೊಟ್ಟಿರುವಂಥದ್ದು ಆಗಿರುತ್ತೆ. ನನಗೇಕೋ ಈ ಒಂದು ವಿಷಯ ಅಷ್ಟೊಂದೇನು ಸ್ಯಾಟಿಸ್ಫೈ ಆಗಿಲ್ಲ ಈ ಒಂದು ಗೇಮ್. ಇನ್ನು ಇತರರಿಗೆ ಕೊಡ್ಬೋದಾಗಿತ್ತು ಬ್ಲ್ಯಾಕ್ ರೋಸ್ಗಳು, ಬಟ್ ಮನೆ ಮುಂದೆಲ್ಲ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸುತ್ತೆ ಈ ಒಂದು ವಿಷಯದಲ್ಲಿ. ಹಾಗೆ ಗೇಮ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಸೊ ನಿನ್ನೆ ಗೋಲ್ಡ್ ಸುರೇಶ್ ಅವರು ಬ್ಲ್ಯಾಕ್ ರೋಸ್ನ ಅತಿ ಹೆಚ್ಚು ಕಲೆಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಇದರಲ್ಲಿ ಇನ್ನೊಂದು ಹೇಳ್ಬೇಕು ಅಂತ ಅನ್ಕೊಂಡಿದ್ದೇನೆ ಅಂದರೆ, ಈ ವರ್ಷ ಪರ್ಟಿಕ್ಯುಲರ್ಲಿ ಯಾವುದೇ ಒಂದು ಗೇಮ್ನು ಕೂಡ ಬಿಗ್ ಬಾಸ್ ಮನೆ ಮಂದಿಗೆ ಕೊಡ್ತಾ ಇಲ್ಲ. ಇವಾಗ ನಾವು ಏನು ನೋಡ್ತೀವಿ, ಲಾಸ್ಟ್ ಸೀಸನ್ಗಳು ಇನ್ನ ಇತರ ಸೀಸನ್ಗಳು ಅಂದರೆ 10 ಸೀಸನ್ಗಳು ಏನು ಬಂದಿತ್ತು, ಆ ಒಂದು ಸೀಸನ್ಗಳಲ್ಲಿ ಬಿಗ್ ಬಾಸ್ ಮೊದಲ 50 ಡೇಸ್ ಕಂಪ್ಲೀಟ್ ಆಗಿ ಡಿಫಿಕಲ್ಟಿ ಟಾಸ್ಕ್ಗಳನ್ನ ಕೊಟ್ಟಿರುವಂಥದ್ದು ನಮಗೆಲ್ಲ ಗೊತ್ತಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಫನ್ನಿ ಗೇಮ್ಸ್ಗಳಾಗಿರ್ಬೋದು, ಇನ್ನಿತರ ಗೇಮ್ಸ್ಗಳನ್ನ ಕೊಟ್ಟಿರ್ತಾರೆ, ಫೋನ್ ಕಾಲ್ಸ್ ಆಗಿರ್ಬೋದು. ಬಟ್ ಈ ಒಂದು ಸೀಸನಲ್ಲಿ ಅದೆಲ್ಲ ಉಲ್ಟಾ ಆಗಿದೆ. ಬಂದಿರುವಂಥ ಫಸ್ಟ್ ಡೇಯಿಂದನೇ ಇಲ್ಲಿವರೆಗೂ ಕೂಡ ಫೈನಲ್ಗೆ ಕೊಡುವಂಥ ಟಾಸ್ಕ್ಗಳನ್ನ ಈ ಒಂದು ಇದರಲ್ಲಿ ಕೊಟ್ಟಿರುವಂಥದ್ದು ಸ್ವಲ್ಪ ಬೇಜಾರಾಗುವಂಥ ವಿಷಯ. ಟಾಸ್ಕ್ನ ಸರಿಯಾಗಿ ಕೊಡ್ತಾ ಇಲ್ಲ, ಜಾಸ್ತಿ ಮನೋರಂಜನೆ ಕೂಡ ಕೊಡ್ತಾ ಇಲ್ಲ. ಸೊ ನಾವು ಬಿಗ್ ಬಾಸ್ ನೋಡುವಾಗ ನಮಗೆ ಅನ್ಸುತ್ತೆ ಸಾಕು ನೋಡಿದ್ದು ಮಲ್ಕೊಂಬಿಡೋಣ ಅಂತ. ಸೊ ಈ ಥರ ಯಾವಾಗ ಅನ್ಸುತ್ತೋ ಆಗ ಬಿಗ್ ಬಾಸ್ ಲ್ಯಾಗ್ ಅನ್ನಿಸ್ತಿದೆ ಅಂತ ಅರ್ಥ. ಈಗ ಟಾಪ್ 3 ಹಾಗೂ ಫೈನಲ್ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಮಾತಾಡಬೇಕು ಅಂದರೆ, ನನ್ನ ಪ್ರಕಾರ ಟಾಪ್ 3 ಬರುವಂಥದ್ದು ಹಾಗೆ ಟಾಪ್ 1 ಬರುವಂಥದ್ದು ನನ್ನ ಪ್ರಕಾರ, ಅಂದರೆ ನಿಮ್ಮ ಪ್ರಕಾರನೂ ಕೂಡ. ಯಾಕಂದರೆ ಬಿಗ್ ಬಾಸ್ ನಡೆಯೋದೇ ನಮ್ಮ ಓಟ್ಗಳಿಂದ. ಒಂದೊಂದು ಓಟ್ಸ್ಗಳು ಕೂಡ ಬಿಗ್ ಬಾಸ್ ಮುಂದಿರುವಂಥ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಮ್ಯಾಟ್ರ್ ಆಗುವಂಥದ್ದು. ಸೊ ಈಗ ಅತಿ ಹೆಚ್ಚು ಪೋಸ್ಟ್ಗಳಾಗಿರ್ಬೋದು, ಇನ್ನಿತರ ಕಮ್ಯುನಿಟಿ ಪೋಸ್ಟ್ಗಳಲ್ಲಿ ಹಾಕ್ತಾರೆ ಕ್ವಶನ್ಸ್. ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ಅಂತ ಹಾಕ್ಬಿಟ್ಟು ಒಂದು 4 ಹೆಸರನ್ನ ಕೊಡ್ತಾರೆ. ಆ ಒಂದು 4 ಹೆಸರಲ್ಲಿ ಹೈಲೈಟ್ ಆಗಿ ಕಾಣಿಸ್ತಿರುವಂಥದ್ದು ಒಬ್ಬ ವ್ಯಕ್ತಿ ಮಾತ್ರ. ಸೊ ಆ ವ್ಯಕ್ತಿ ಹೆಸರನ್ನು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ. ಸೊ ನಾನು ಕೂಡ ಈ ಒಂದು ಟಾಪ್ 3 ಯಾರು ಬರಬೇಕು ಅಂತ ನನಗೂ ಇನ್ನೂ ಕನ್ಫ್ಯೂಷನ್ ಆಗಿದೆ. ಬಟ್ ಯಾಕಂದರೆ ಮನೆ ಮುಂದೆ ಎಲ್ಲ ಅಷ್ಟೊಂದು ಚೆನ್ನಾಗಿ ಯಾರು ಗೇಮ್ನ ಆಡ್ತಾ ಇಲ್ಲ, ಮತ್ತು ಎಲ್ಲೂ ಕೂಡ ಎಂಟರ್ಟೈನ್ ಮಾಡ್ತಾ ಇಲ್ಲ, ಅವರ ನಿಲುವನ್ನ ಅವರು ತಗೊಂತಿಲ್ಲ. ಕಂಪೇರ್ ಮಾಡಿದ್ರೆ ಇನ್ನಿತರ ಸೀಸನ್ಸ್ಗಳಲ್ಲಿ ನಮಗೆ ಆ ಟಾಪ್ 20 ದಿನನೇ ಅರ್ಥ ಆಗ್ಬಿಡುತ್ತೆ. ಇವ್ರಿಗೆ ನನಗೆ ಇಷ್ಟ ಆಗುವಂಥ ಕಂಟೆಸ್ಟೆಂಟ್ ಇವರು ಅಂತ ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಯಾಕಂದರೆ ಅವರ ಒಂದು ಎಂಟರ್ಟೈನ್ಮೆಂಟ್ನ ತೋರಿಸಿರ್ತಾರೆ, ಅವರ ಒಂದು ಇಂಡಿವಿಜುವಲಿಟಿನ ತೋರಿಸಿರ್ತಾರೆ, ಫ್ರೆಂಡ್ಶಿಪ್ನ ತೋರಿಸಿರ್ತಾರೆ, ಇನ್ನಿತರ ಒಂದು ತೋರಿಸಿರ್ತಾರೆ, ಎಂಟರ್ಟೈನ್ಮೆಂಟ್ ಎಲ್ಲ ತೋರಿಸಿರ್ತಾರೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಭಾಗವಹಿಸಿರುವಂಥದ್ದು ಆ ಒಂದು ಕ್ಯಾರೆಕ್ಟರ್ಸ್ಗಳು ಅಂತ ನಮ್ಗೆ ಅಂತ ಅನಿಸುತ್ತೆ. ಬಟ್ ಈ ಒಂದು ಸೀಸನಲ್ಲಿ ಏನಾಗಿದೆ ಅಂದರೆ, 43 ದಿನಗಳಾದ್ರೂ ಕೂಡ ಯಾರು ನಮಗೆ ಫೇವ್ರೇಟ್ ಅಂತ ಇನ್ನೂ ಅನಿಸಿಲ್ಲ, ಯಾರು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಇನ್ನೂ ಅನಿಸಿಲ್ಲ. ಬಿಗ್ ಬಾಸ್ ಅವರೇ ತಾವು ಮನೆ ಮಂದಿಗೆ ಪ್ರಶ್ನೆ ಮಾಡಿದ್ರೆ, ಹಾಗೆ ಇದನ್ನ ಮಾಡ್ಬೇಕಂದ್ರೆ ಮಾತ್ರ ಅವರು ಮಾಡ್ತಾರೆ. ಅಂದರೆ ಬಿಗ್ ಬಾಸ್ಗೆ ಪ್ರೆಷರ್ನ ಕೊಟ್ಟು ಮಾಡಿಸ್ತಿರುವಂಥ ಗೇಮ್ ಥರ ಕಾಣ್ತಾ ಇರುವಂಥದ್ದು. ಹಾಗೆ ಲಕ್ಸುರಿ ಬಜೆಟಲ್ಲೂ ಕೂಡ ಬಿಗ್ ಬಾಸ್ ಅವರು ತಾವು ಅಂದರೆ ಫೋರ್ಸ್ಫುಲಿ ಮಾಡಿಸ್ತಿರುವಂಥದ್ದು ನಮಗೆ ಹೈಲೈಟ್ ಆಗಿ ಕಾಣ್ತಿರುವಂಥದ್ದು. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ, ಒಂದು ಎಂಟರ್ಟೈನ್ ಮಾಡಬೇಕು ಅನ್ನೋಂಥ ವಿಷಯ ಲಾಸ್ಟ್ ವಾರ ಬಂದಂಥದ್ದು, ಅದು ಕೂಡ ಚೆನ್ನಾಗಿತ್ತು.
ಬಟ್ ಅವ್ರಾಗ ಅವರೇ ಮಾಡ್ತಾ ಇಲ್ಲ ಅನ್ನೋಂಥದ್ದು ಸ್ವಲ್ಪ ಬೇಜಾರಾಗುವಂಥ ಸಂಗತಿ. ನಾನು ಟಾಪ್ 3 ಹಾಗೂ ಟಾಪ್ 1 ನಾನು ಹೇಳೋದು ಕೇವಲ ಯಾಕಂದ್ರೆ ನನಗೆ ಪರ್ಸನಲಿ ಯಾರು ಈ ಒಂದು ಸೀಸನಲ್ಲಿ ಇಷ್ಟ ಆಗಿಲ್ಲ. ಆಯ್ತಾ? ಯಾರು ಫೇವರೇಟ್ ಅಂತಾನೂ ಅನ್ಸಿಲ್ಲ. ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಾನೂ ಅನ್ಸಿಲ್ಲ. ಹನುಮಂತ ಏನೋ ಪರವಾಗಿಲ್ಲ. ಇವಾಗ ಬಂದ್ರೂ ಕೂಡ ಅವರ ಲೆವೆಲ್ ಅವರ ಗ್ರಾಫ್ ಮೇಲೆ ಹೋಗ್ತಾನೆ ಇದೆ. ಎಸ್, ಹನುಮಂತ ಒಬ್ಬ ಎಂಟರ್‌ಟೈನರ್ ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ಧನರಾಜು ಕೂಡ ಅವ್ರ ಜೊತೆ ಸೇರ್ಕೊಂಡು ಸ್ವಲ್ಪ ಎಂಟರ್‌ಟೈನ್ ಮಾಡ್ತಾ ಇರ್ಬೋದು. ವಿಕ್ರಮ್ ಆ, ವಿಕ್ರಮ್ ಹೆಸರುಗಳು ಎಲ್ಲಾ ಪೋಸ್ಟ್‌ಗಳಲ್ಲೂ ಕೂಡ ಯಾವುದೇ ಒಂದು ಕ್ವೆಶ್ಚನ್ ಮಾಡಿದ್ರು ಕೂಡ ಕೇಳ್ಬರ್ತಿರುವಂಥದ್ದು ತ್ರಿವಿಕ್ರಮ್ ಅವ್ರದು. ತ್ರಿವಿಕ್ರಮ್ ಅವರ ಫ್ಯಾನ್ಸ್‌ಗಳು ತುಂಬಾ ಹೆಚ್ಚಿದ್ದಾರೆ. ಬಟ್ ಅವರು ಅವ್ರನ್ನ ಅವರು ಹೊರಗಾಕೊಂತ ಇಲ್ಲ. ಟ್ಯಾಲೆಂಟ್‌ನ ತೋರಿಸ್ತಾ ಇಲ್ಲ, ಎಂಟರ್‌ಟೈನ್ಮೆಂಟ್ ಮಾಡ್ತಾ ಇಲ್ಲ. ಅವರ ಮಾತಿನ ಚಕಮಕಿಯಲ್ಲಿ ಮತ್ತೆ ಫಿಸಿಕಲ್ ಟಾಸ್ಕ್‌ಗಳಲ್ಲಿ ಮಾತ್ರ ಅವರು ಭಾಗವಹಿಸ್ತಿದ್ದಾರೆ ಬಿಟ್ರೆ ಆ, ಅಂಥದ್ದೇನು ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ಅವರ ಹೆಸರುನು ಕೂಡ ಟಾಪ್ 1 ಅಲ್ಲಿ ಬರ್ತಾ ಇರುವಂಥದ್ದು ಈಗ ತ್ರಿವಿಕ್ರಮ್ ಅನ್ನೋ ಅಂದ್ರೆ ತ್ರಿವಿಕ್ರಮ್‌ನ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಕಮ್ಯುನಿಟಿ ಪೋಸ್ಟ್‌ಗಳಲ್ಲೂ ಕೂಡ ಆತನದ್ದೇ ನೇಮ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು, ಆ, ಆತನದ್ದು ಕೂಡ ಜಾಸ್ತಿ ಇದೆ. ಮತ್ತೆ ಇನ್ನಿತರದ್ದು ಕಂಟೆಸ್ಟೆಂಟ್ಸ್‌ಗಳು ಕೂಡ ಜಾಸ್ತಿ ಇದ್ದಾರೆ. ನಾನು ನಿಮ್ಗೆ ಬಿಡ್ತೀನಿ ಟಾಪ್ 3 ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಟಾಪ್ 3 ಮತ್ತೆ ಟಾಪ್ 1 ಅಲ್ಲಿ ಯಾರು ಬರ್ತಾರೆ ಅಂತ. ಸೊ ನೀವು ನಿಮ್ಗೆ ಯಾರು ಫೇವರೇಟು ನಿಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ನಿಮ್ಗೆ ಯಾರು ಫೇವರೇಟು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಟಾಪ್ 3, ಟಾಪ್ 2, ಟಾಪ್ 1 ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಾವೊಂದು ಕಮೆಂಟ್ಸ್‌ಗಳಿಗೆ ಪ್ರತಿಯೊಬ್ರು ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಆ ಒಂದು ಕಮೆಂಟ್ಸ್‌ನ ಇಟ್ಕೊಂಡೇ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ. ಬಾಯ್.